ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ರೆಸಿಪಿ. ಇವತ್ತು ಪಪ್ಪು ದಾಲ್ ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಸೊ ಮೊದಲಿಗೆ ವಾಶ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಬೇಳೆ ಮತ್ತು ಹೆಸರು ಬೇಳೆ. ಆ್ಯಸ್ ಐ ಆಲ್ವೇಸ್ ಸೇಸ್, ನಾನು 20 ಮಿನಿಟ್ಸ್ ನೆನೆಸಿಟ್ಟಿದ್ದೆ. ನೆನೆಸಿಡೋದ್ರಿಂದ ಬ್ಲೋಟೆಡ್ ಎಕ್ಸೆಟ್ರಾ ಫೀಲಿಂಗ್ ದಾಲ್ ತಿನ್ನೋದಾಗುತ್ತಲ್ಲ ಅದೇನೂ ಆಗೋಲ್ಲ. ಸೊ ಮೊದಲಿಗೆ ದಾಲ್ ವಾಟರ್ ಮತ್ತು ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ 2 ವಿಷಲ್ ಕೂಗಿಸ್ಕೊಳ್ಳಿ. ಸೊ ಎಸ್, 2 ವಿಷಲ್ಗೆ ವೆಯ್ಟ್ ಮಾಡೋಣ. ಇವಾಗ ಕುಕ್ಕರ್ ಕೂಗಾಗಿದೆ, ಅದು ಆರೋ ಅಷ್ಟರಲ್ಲಿ ತಡ್ಕ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಕಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಒಗ್ಗರಣೆಗೆ ಎಣ್ಣೆ, ಇಂಗ್ರೀಡಿಯೆಂಟ್ ತೋರಿಸಿಲ್ಲ ಅಲ್ಲ, ಸಾರಿ, ತೋರಿಸ್ತೀನಿ. ಈ 2 ಕಟ್ ಮಾಡಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ, 1 ಎಲೆ ಕರಿಬೇವಿನ ಸೊಪ್ಪು, 1 ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ, 1 ಟೊಮ್ಯಾಟೊ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತು ಅಂದರೆ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಜಜ್ಜಿಬಿಟ್ಟು ಇಟ್ಕೊಂಡಿರಿ. ಜೊತೆಗೆ 1 ಚಿಟಿಕೆಯಷ್ಟು ಇಂಗು, ಯಾಕೆಂದರೆ ಇಂಡೈಜೆಷನ್ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ. ಡೈಜೆಷನ್ ಚೆನ್ನಾಗಾಗುತ್ತೆ ಇಂಗು ಬಳಸೋದ್ರಿಂದ. ಸೊ ಮೊದಲಿಗೆ ಜೀರಿಗೆ ಹಾಕ್ತಾಯಿದ್ದೀನಿ. ತದನಂತರ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು. ನಿಮಗೆ ಕರಿಬೇವು ಇಷ್ಟ ಅಂತಂದರೆ ನೋಡಿ ಇನ್ನೂ 1-2 ಎಲೆ ಹಾಕ್ಕೋಬೋದು ಎಕ್ಸ್ಟ್ರಾ. ಪ್ಲಸ್ ಒಗ್ಗರಣೆಗೆ ಈರುಳ್ಳಿ, ಈರುಳ್ಳಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಳೆ ಸಾಂಬಾರು ಕಟ್ ಮಾಡ್ಕೊಳ್ಳೋದಾರ ಕೂಡ ಕಟ್ ಮಾಡ್ಕೋಬೋದು. ನಂತರ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೀವು ಬೇಕಂದರೆ ಈ ಬೆಳ್ಳುಳ್ಳಿ ಮತ್ತು ಶುಂಠಿನ ಕ್ರಷ್ ಮಾಡಿ ಹಾಕೋಬೋದು. ನಾನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ಮಾಡ್ತಿದ್ದೆ, ಕಡಲೆ ಹಿಟ್ಟು ಇಲ್ಲ ಅಂತ ಅಂದರೆ ಕಡಲೆನ ಪುಡಿ ಮಾಡಿ ಇಟ್ಕೊಳ್ಳಿ, ಅದು ಯೂಸ್ ಆಗುತ್ತೆ. ಸೊ ದಟ್ಸ್ ಫಾರ್ ಕನ್ಸಿಸ್ಟೆನ್ಸಿ, ಥಿಕ್ನೆಸ್ಗೆ. ಮತ್ತು ಟೊಮೊಟೊ ಹಸಿ ವಾಸನೆ ಹೋದ ನಂತರ ನೀವು ಇದನ್ನ ಚಪಾತಿ ಜೊತೆ ಕೂಡ ಪೇರ್ ಮಾಡ್ಕೊಂಡು ತಿನ್ಬೋದು, ರೈಸ್ ಜೊತೆ ಕೂಡ ತಿನ್ಬೋದು. ಮಧ್ಯಾಹ್ನ ಅಥವಾ ಡಿನ್ನರ್ ಟೈಮ್ ಎರಡಲ್ಲಿ ಯಾವ ಟೈಮ್ಗಾದರೂ ಮಾಡ್ಕೋಬೋದು. ಸೊ ಟೊಮೊಟೊ ಕೂಡ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಅಷ್ಟರಲ್ಲಿ ಕಡಲೆ ಪುಡಿ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಮನೆಯಲ್ಲೂ ಕಡಲೆ ಪುಡಿ ಖಾಲಿ ಆಗಿಬಿಟ್ಟಿದೆ. ಎಸ್, ಇವಾಗ 1 ಸ್ಪೂನಷ್ಟು ಕಡಲೆ ಪುಡಿ ಹಾಕೋಣ. ಟೊಮೊಟೊ ಬೆಂದಿದೆ. ತದನಂತರ ಜೊತೆಗೆ ಸ್ವಲ್ಪ ಗರಂ ಮಸಾಲ, 1 ಸ್ಪೂನ್ ಗರಂ ಮಸಾಲ. ಚಿಲ್ಲಿ ಪೌಡರ್ ಸ್ಕಿಪ್ ಮಾಡ್ಬೋದು ಸಿನ್ಸ್ ಇಟ್ಸ್ ದಾಲ್. ಮತ್ತು ಅರಿಶಿನ ಆಲ್ರೆಡಿ ಹಾಕಿದ್ದೀನಿ ಬೇಳೆ ಜೊತೆಗೆ, ಆಮೇಲೆ ಕಲರ್ ನೋಡ್ಕೊಂಡು ಹಾಕ್ಕೊಳ್ಳೋಣ. ಸೊ ನಾವು ಫಾರ್ ಕನ್ಸಿಸ್ಟೆನ್ಸಿ ಥರ ತಿಕ್ಕಾಗಿ ಆಗಬೇಕು.
ಚಿಟಿಕೆ ಇಂಗು. ಹಿಂಗಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಹಾಗಂತ ಜಾಸ್ತಿನೂ ಹಾಕ್ಕೋಬೇಡಿ. ಬೇಯಿಸಿರುವಂಥ ದಾಲ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಕೂಡ ಹಾಕ್ಕೋಬೋದು. ನಿಮಗೇನಾದರೂ ದಾಲ್ ಸ್ವಲ್ಪ ಲಿಕ್ವಿಡ್ ಆಗಬೇಕು ಅಂದರೆ ಅಥವಾ ಗ್ರೇವಿ ಟೈಪ್ ಬೇಕು ಅಂದರೆ ಹಾಗೆ ಇಟ್ಕೋಬೋದು. ಎಸ್, ಇವಾಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡಿಬಿಟ್ರೆ ಡಾಬಾ ಸ್ಟೈಲ್ ದಾಲ್ ರೆಡಿ. ಎಲ್ಲ ಹಾಕಿ ಕಡೆಗೆ ಬಂದು ಹಾಕಿಲ್ಲ ಅಂದರೆ ಯಾವ ಅಡುಗೆನೂ ಚೆನ್ನಾಗಿರೋದಿಲ್ಲ ಅಲ್ಲ. ಒಗ್ಗರಣೆ ಬಿಸಿ ಬಿಸಿಯಾದ ಡಾಬಾ ಸ್ಟೈಲ್ ದಾಲ್ ತಡ್ಕ ರೆಡಿ. ಅನ್ನಕ್ಕೆ, ದೋಸೆಗೆ, ಪುಲ್ಕ ಜೊತೆಗೆ ತುಂಬ ಚೆನ್ನಾಗಿರುತ್ತೆ.